ಆತ್ಮೀಯ ರಾಜ್ಯ ಸರ್ಕಾರಿ ನೌಕರರೇ, ಮಹತ್ವದ ಮಾಹಿತಿಗೆ ಸ್ವಾಗತ ಸುಸ್ವಾಗತ. ಕರ್ನಾಟಕ ರಾಜ್ಯದ ಸಮಸ್ತ ಸರ್ಕಾರಿ ನೌಕರರಲ್ಲಿ ಮಹತ್ವದ ಮಾಹಿತಿ ಇದೆ. ಏನಂದರೆ, ಕರ್ನಾಟಕ ರಾಜ್ಯ ನೌಕರರಿಗೆ ಒಂದು ಮಹತ್ವದ ಸುದ್ದಿ. ರಾಜ್ಯದಲ್ಲಿ ಜನವರಿಯ ತುಟ್ಟಿ ಭತ್ಯೆ ಹೆಚ್ಚಳವಾಗಬೇಕಾಗಿದೆ. ಜನವರಿ ತುಟ್ಟಿ ಭತ್ಯೆ ಹೆಚ್ಚಳಕ್ಕಾಗಿ ರಾಜ್ಯದ ಸರ್ಕಾರಿ ನೌಕರರು ಕ್ಷಣಗಣನೆ ಮಾಡ್ತಾ ಇದ್ದಾರೆ. ಹಾಗಿರುವಾಗಲೇ ಒಂದು ಮಹತ್ವದ ಸುದ್ದಿ ಬಂದಿದೆ. ಅದೇನೆಂದರೆ, ರಾಜ್ಯದ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂಥ ಷಡಕ್ಷರಿ ಅವರು ಮುಖ್ಯಮಂತ್ರಿ CM ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗಿ ರಾಜ್ಯ ಸರ್ಕಾರಿ ನೌಕರರಿಗೆ ಐತಿಹಾಸಿಕವಾಗಿ 5ರಿಂದ 6% ತುಟ್ಟಿ ಭತ್ಯೆ ಹೆಚ್ಚಳ ಮಾಡಬೇಕಂತ ವಿನಂತಿಯನ್ನು ಮಾಡಿಕೊಂಡಿದ್ದಾರೆ. ಇಲ್ಲಿ ನಾವು ಮಹತ್ವದಾಗಿ ತಿಳಿದುಕೊಳ್ಳೋದೇನೆಂದರೆ, ಯಾವಾಗ ಭೇಟಿಯಾಗಿದ್ದಾರೆ, ಯಾರ್ಯಾರಿಗೆ ಭೇಟಿಯಾಗಿದ್ದಾರೆ, ಜೊತೆಗೆ ಏನೆಲ್ಲ ಅಪ್ಡೇಟ್ಸ್ ಇದೆ, ಜೊತೆಗೆ ರಾಜ್ಯ ಸರ್ಕಾರಿ ನೌಕರರಿಗೆ ಸಿಗುವಂಥ ಸೌಲಭ್ಯಗಳು ಏನಿದ್ದಾವೆ, ಏನೆಲ್ಲ ಮಾರ್ಪಾಡುಗಳು ಮಾಡುವ ನಿಟ್ಟಿನಲ್ಲಿ ಷಡಕ್ಷರಿ ಅವರು ಕ್ರಮ ವಹಿಸ್ತಿದ್ದಾರೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ನೋಡ್ತಾ ಇದ್ದೀರಾ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ 2026 ಅಂಗವಾಗಿ ಈ ಒಂದು ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡುವಾಗ ಷಡಕ್ಷರಿ ಅವರು ಹೇಳ್ತಾರೆ, ರಾಜ್ಯ ಸರ್ಕಾರಿ ನೌಕರರಿಗೆ ಜನವರಿ ತಿಂಗಳ ತುಟ್ಟಿ ಭತ್ಯೆ ಹೆಚ್ಚಳ ಮಾಡಬೇಕಾಗಿರೋದ್ರಿಂದಾಗಿ ಮುಖ್ಯಮಂತ್ರಿಗಳಿಗೆ ಒಂದು ಗಮನ ಸೆಳೆಯುವಂಥ ಕೆಲಸ ಮಾಡಿದ್ದೇನೆ. ಹಾಗಾಗಿ ಮುಖ್ಯಮಂತ್ರಿಗಳು ಪಾಸಿಟಿವ್ ರಿಯಾಕ್ಷನನ್ನು ನೀಡಿದ್ದಾರೆ. ನಾವೆಲ್ಲರೂ ಸಹ ಕಾದು ರಾಜ್ಯ ಸರ್ಕಾರಿ ನೌಕರರ ಯಾವ ರೀತಿಯಂಥ ಒಂದು ತುಟ್ಟಿ ಭತ್ಯೆ ಹೆಚ್ಚಳ ಆಗಲಿದೆ ಎಂಬುದರ ಬಗ್ಗೆ ಸಂಪೂರ್ಣವಾದಂಥ ಅಪ್ಡೇಟ್ಸ್ ನೀಡಿದ್ದಾರೆ. ಅದಕ್ಕೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ಇಲ್ಲಿ ಮಹತ್ವದ ಒಂದು ಮಾರ್ಪಾಡುಗಳು ಸಹ ಮಾಡಿದ್ದಾರೆ. 7ನೇ ವೇತನ ಆಯೋಗ ರಾಜ್ಯದಲ್ಲಿ ಜಾರಿ ಇರೋದರಿಂದಾಗಿ ವೇತನ ಆಯೋಗ, ಯಾಕಂದರೆ ಕೇಂದ್ರದಲ್ಲಿ ಸಹ 7ನೇ ವೇತನ, ರಾಜ್ಯದಲ್ಲಿ ಸಹ 7ನೇ ವೇತನ, ಹಾಗಾಗಿ ಸಮಾನ ಸರ್ಕಾರಿ ನೌಕರರಿಗೆ ವೇತನ ಹೆಚ್ಚಳವಾಗಲಿದೆ. ಏನಂದರೆ, ಕೇಂದ್ರ ಮಾದರಿಯಲ್ಲಿ ತುಟ್ಟಿ ಭತ್ಯೆ ಹೆಚ್ಚಳ ಮಾಡೋದಕ್ಕಾಗಿ ಸರ್ಕಾರಿ ನೌಕರರ ಸಂಘ ಈಗ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳ ಬೆನ್ನು ಬಿದ್ದಿದ್ದು, ಮುಖ್ಯಮಂತ್ರಿ CM ಸಿದ್ದರಾಮಯ್ಯ ಅವರು ರಾಜ್ಯ ಸರ್ಕಾರಿ ನೌಕರರಿಗೆ ಸಂಬಂಧಿಸಿದಂತೆ ಮೌನ ಮುರಿದಿದ್ದು, ರಾಜ್ಯ ಸರ್ಕಾರಿ ನೌಕರರಿಗೆ ಕೇಂದ್ರ ಮಾದರಿಯಲ್ಲಿ ತುಟ್ಟಿ ಭತ್ಯೆ ನೀಡ್ತೀನಿ. ಕೇಂದ್ರ 5% ನೀಡಿದರೆ 5, ಕೇಂದ್ರ 6% ನೀಡಿದರೆ 6% ಯಾವುದೇ ರೀತಿಯಂಥ ಕಟ್ ಮಾಡುವಂಥದ್ದು ನಾನು ಮಾಡೋದಿಲ್ಲ. ಯಾಕೆಂದರೆ ಮೊದಲೆಲ್ಲ ವ್ಯತ್ಯಾಸ ಇರೋದು ಕೇಂದ್ರದಲ್ಲಿ 7ನೇ ವೇತನ ಆಯೋಗ, ರಾಜ್ಯದಲ್ಲಿ 6ನೇ ವೇತನ ಆಯೋಗ. ಹಾಗಾಗಿ ಕೆಲವೊಂದಿಷ್ಟು ಮಾರ್ಪಾಡು ಮಾಡಿ ನೀಡುತ್ತಿದ್ದೀವಿ. ಆದರೆ ಈಗ ಮಾತ್ರ ಕೇಂದ್ರ ಮತ್ತು ರಾಜ್ಯ ಸರಿ ಸಮಾನವಾದಂಥ ವೇತನವಾಗಿದೆ, ವೇತನ ಶ್ರೇಣಿ ಆಗಿರೋದ್ರಿಂದಾಗಿ ರಾಜ್ಯದಲ್ಲಿ ಸಹ ಕೇಂದ್ರ ಮಾದರಿಯಲ್ಲಿ ತುಟ್ಟಿ ಭತ್ಯೆ ನೀಡ್ತೀನಿ ಅಂತ ಇಲ್ಲಿ ಮುಖ್ಯಮಂತ್ರಿ CM ಸಿದ್ದರಾಮಯ್ಯ ಅವರು ತಮ್ಮ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಮೌನ ಮುರಿದಿರುವಂಥ ಒಂದು ಮುಖ್ಯಮಂತ್ರಿಗಳು ಒಂದು ಗ್ರೀನ್ ಸಿಗ್ನಲ್ ನೀಡಿದ್ದಾರೆ. ಕೇಂದ್ರ ಯಾವ ರೀತಿಯಾಗಿ ನೀಡುತ್ತೆ ಅದೇ ರೀತಿಯಾದಂಥ ಒಂದು ಸರಿ ಸಮಾನವಾದಂಥ ತುಟ್ಟಿ ಭತ್ಯೆ ರಾಜ್ಯ ಸರ್ಕಾರಿಗೆ ನೀಡಲಾಗುವುದು. ಹಾಗಾಗಿ ರಾಜ್ಯ ಸರ್ಕಾರಿ ನೌಕರರು ಇನ್ನೊಂದು 15 ದಿನಗಳವರೆಗಾಗಿ, ಅಂದರೆ ಏಪ್ರಿಲ್ ತಿಂಗಳಿನ ಒಂದು ಏನು ಸಂಬಳದಲ್ಲಿ ತುಟ್ಟಿ ಭತ್ಯೆ ಆ್ಯಡ್ ಆಗಿ ಬರಲಿದೆ ಎಂಬುದರ ಬಗ್ಗೆ ಮುಖ್ಯಮಂತ್ರಿಗಳು ಹೇಳಲಿದ್ದಾರೆ. ಯಾಕಂದರೆ ಏಪ್ರಿಲ್ ತಿಂಗಳಂದರೆ ಈಗಾಗಲೇ ಜನವರಿ, ಫೆಬ್ರವರಿ, ಮಾರ್ಚ್ ತಿಂಗಳು 3 ತಿಂಗಳ ಒಂದು ಇಲ್ಲಿ ಬಾಕಿ ಇರುವಂಥ ತುಟ್ಟಿ ಭತ್ಯೆ, ಜೊತೆಗೆ ಏಪ್ರಿಲ್ ತಿಂಗಳಿನಲ್ಲಿ ಆ ಒಂದು ತಮ್ಮ ಒಂದು ಸಂಬಳದಲ್ಲಿ ಒಂದು ಆ್ಯಡ್ ಆಗಿ ಬರುವಂಥದ್ದು. ಹಾಗಾಗಿ ರಾಜ್ಯ ಸರ್ಕಾರಿ ನೌಕರರಿಗೆ ಸಿಹಿ ಸುದ್ದಿ ನೀಡಿದ್ದಾರೆ. ಯಾವುದೇ ರೀತಿಯಾದಂಥ ಇಲ್ಲಿ ಒಂದು ಡಿಲೇ ಮಾಡದೆ ರಾಜ್ಯ ಸರ್ಕಾರಿ ನೌಕರರಿಗೆ ನೀಡಬೇಕಾಗಿರುವಂಥ ಒಂದು ಸೌಲಭ್ಯಗಳು ನಾನು ತತ್ಕ್ಷಣದಿಂದಲೇ ನೀಡ್ತೀನಿ. ಯಾವುದೇ ರೀತಿಯಂಥ ಇಲ್ಲಿ ಒಂದು ಅಪನಂಬಿಕೆ ಅಥವಾ ಅಪಸ್ವರ ಬೇಡ, ಸರ್ಕಾರ ನಿಮ್ಮ ಜೊತೆಯಲ್ಲಿದೆ ಎಂಬುದರ ಬಗ್ಗೆ ತಮ್ಮ ಒಂದು ಮಾಹಿತಿಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನೀಡಿದ್ದಾರೆ.